ಉಪೇಂದ್ರ ಅವರು ಸಾಕಷ್ಟು ನನಗೆ ಜೀವನದಲ್ಲಿ ಸಾಕಷ್ಟು ಪಾಠ ಮಾಡಿದ್ದಾರೆ. ದ್ರೋಣಾಚಾರ್ಯ ಇದ್ದಂಗೆ, ಗುರುಗಳಿದ್ದಂಗೆ ಅವ್ರಿಗೆ. ನಾನು ಮೊದಲೇ ಹೇಳಿದೆ, ಈ ಒಂದು ಅದ್ಭುತವಾದ ಸಿದ್ಧಾಂತ, ಪ್ರಜಾಕಿ ಅನ್ನೋ ಸಿದ್ಧಾಂತ ನಮ್ಮ ಕನ್ನಡಿಗರಿಗೆ ದಾರಿ ಎರೆದಿರೋ ಉಪೇಂದ್ರ ಸರ್ಗೆ ನನ್ನ ಜೀವನ ಪೂರ್ತಿ ನಾನು ಅಭಾರಿಯಾಗಿರ್ತೇನೆ. ಅವ್ರನ್ನ ನಾವು ಕನ್ನಡಿಗರು ಯಾವತ್ತೂ ತೀರ್ಸಕ್ಕಾಗಲ್ಲ. ಆದ್ರೆ ಅದೇ ಉಪೇಂದ್ರ ಅವರು ನನಗೆ ಇನ್ನೊಂದು ಪಾಠನೂ ಹೇಳ್ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ನಾಯಕರು ಇರಬಾರ್ದು ಇಲ್ಲಿ ಅಂತ. ಯಾಕಿರಬಾರ್ದು ಅಂತ ನನಗೆ ಸ್ಟಾರ್ಟಿಂಗ್ ಅಲ್ಲಿ 7 ವರ್ಷಕ್ಕೆ ಮುಂಚೆ ನನಗೆ ಅರ್ಥ ಆಗಿರ್ಲಿಲ್ಲ. ಆಮೇಲೆ ಅರ್ಥ ಆಗ್ತಾ ಹೋಯ್ತು. ಇವತ್ತು ನೀವು ನೋಡ್ಬೋದು, ನಿನ್ನೆ ಮೊನ್ನೆ ಎಲ್ಲ ಏನೇನ್ ಆಗ್ತಾ ಇದೆ, ನಾಯಕರನ್ನ ಸೃಷ್ಟಿ ಮಾಡಿದ್ರೆ ಏನಾಗ್ತಾ ಇದೆ ಅಂತ. ಅವ್ರು ಏನೇ ತಪ್ಪು ಮಾಡಿದ್ರು ಅವರ ಫಾಲೋವರ್ಸ್ ಅಂತ ಹೇಳೋರು, ಅವ್ರ ಅಭಿಮಾನಿಗಳು ಅಂತ ಹೇಳೋರು ಬಂದು ಡಿಫೆಂಡ್ ಮಾಡ್ಕೊಂತಾರೆ. ಅವ್ರು ಏನೇ ತಪ್ಪು ಮಾಡಿದ್ರು, ಅವ್ರು ಜೈಲಿಗೆ ಹೋದ್ರು ಕೂಡ ಪರವಾಗಿಲ್ಲ, ಯಾವುದೇ ಕೇಸಲ್ಲಿ ಜೈಲಿಗೆ ಹೋದ್ರು ಪರವಾಗಿಲ್ಲ, ಅವ್ರು ಏನೇ ತಪ್ಪು ಮಾಡಿದ್ರು ಪರವಾಗಿಲ್ಲ, ಅವ್ರನ್ನ ಬಂದು ಡಿಫೆಂಡ್ ಮಾಡ್ಕೊಳ್ಳೋದು, ಅವ್ರಿಗೆ ಹಾರ ಹಾಕೋದು, ಆಪಲ್ ಹಾರ ಹಾಕೋದು, ಪಟಾಕಿ ಹೊಡಿಯೋದು, ಜೈಲಿಂದ ಬಂದ್ರು ಪಟಾಕಿ ಹೊಡೆದು ಡ್ಯಾನ್ಸ್ ಮಾಡೋದು, ಕರ್ಕೊಂಡು ಹೋಗೋದು. ಅವ್ರು ಏನೇ ತಪ್ಪು ಮಾಡಿದ್ರು. ನಾಯಕರಿಗೆ ಏನನ್ಸತ್ತೆ, ನಾನು ಏನೇ ತಪ್ಪು ಮಾಡಿದ್ರು ನನ್ನ ಕಾಪಾಡೋದಕ್ಕೆ ನನ್ನ ಫಾಲೋವರ್ಸ್ ಇದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನಾನು ಏನ್ ಬೇಕಾದ್ರೂ ತಪ್ಪು ಮಾಡ್ಬೋದು, ನನಗೆ ಅಷ್ಟು ಫಾಲೋವಿಂಗ್ ಇದೆ, ನನಗೆ ಅಷ್ಟು ಶಕ್ತಿ ಇದೆ ಅಂತ ಅವ್ರು ಅನ್ಕೋತಾರೆ. ಅದಕ್ಕೇನೆ ನಾವು ಇವತ್ತು ನಮ್ಮ ದೇಶ ಹಿಂಗಾಗಿರೋದು ಸ್ವಾಮಿ. ಅದನ್ನ ನನಗೆ ಹೇಳ್ಕೊಟ್ಟಿದ್ದೆ ಉಪೇಂದ್ರ ಅವರು. ಅದಕ್ಕೆ ಉಪೇಂದ್ರ ಅವರು ತಪ್ಪು ಮಾಡಿದ್ರೆ ನಾನು ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಇದು ತಪ್ಪು ಅಂತ ಯಾರಾದ್ರೂ ಹೇಳಿದ್ರೆ ಕೇಳಿ ಸ್ವಾಮಿ, ನನ್ನ ದಯವಿಟ್ಟು ತಪ್ಪನ್ನ ತಿದ್ಕೊಳ್ಳೋಂತ ಅವಕಾಶ ನನಗೆ ಕೊಡಿ. ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ತಿಳಿಸ್ಕೊಡಿ. ಉಪೇಂದ್ರ ಅವ್ರು ಹೇಳ್ಕೊಟ್ಟಿರೋದಕ್ಕೇನೆ ಇದು ಇವತ್ತು ಅವ್ರದ್ದು ಮಾಡಿರೋ ತಪ್ಪನ್ನ ತಪ್ಪು ಅಂತ ತೋರಿಸ್ತಾ ಇದ್ದೀನಿ. ಇನ್ನೊಂದು